ಹಲೋ ಎಲ್ರಿಗೂ ನಮಸ್ಕಾರ. ಡೈರೆಕ್ಟಾಗಿ ಇವತ್ತು ಊರಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ನಿನ್ನೆ ರಾತ್ರಿನೇ ಊರಿಗೆ ಬಂದಿದ್ವಿ. ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ಕಂಪ್ಲೀಟಾಗಿ ಏನೇನಾಯಿತು ಅನ್ನೋದು ನಾನು ಈ ವ್ಲಾಗಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಊರಿಗೆ ಬಂದುಬಿಟ್ರೆ ವಾತಾವರಣ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಅದರಲ್ಲೂ ಈ ಸರಿ ಮಳೆಗಾಲದಲ್ಲಿ ನೋಡಿ ಡೇರೆ ಹೂವು ಬರುತ್ತೆ ನಮ್ಮ ಮನೆ ಮುಂದೆ. ಎಷ್ಟು ಚೆನ್ನಾಗಿ ಹೂಗಳು ಅರಳಿತ್ತು ಅಂತಂದರೆ ನೋಡೋದಕ್ಕೆ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಹಾಗೆ ಒಂದು ವಾಕ್ ಮಾಡಿಕೊಂಡು ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದೆ. ಇನ್ನು ವೀಳ್ಯದೆಲೆ ಗಿಡ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಬಳ್ಳಿ ಎಷ್ಟು ಚೆನ್ನಾಗಿ ಹಬ್ಬಿದೆ. ಇನ್ನು ನಾವು ಓಡಾಡ್ತಾ ಇದ್ದರೆ ಈ ಮೆಟ್ಲು ಹತ್ರ ಎಲ್ಲ ಸಿಗ್ತಾ ಇರುತ್ತೆ. ಟಚ್ ಮಾಡ್ತಾ ಇರಬಾರ್ದು ಅಂತ ಹೇಳ್ತಿರ್ತಾರೆ, ಬಟ್ ಆದರೂ ಓಡಾಡುವಾಗ ಟಚ್ ಆಗೇ ಆಗುತ್ತೆ. ಮತ್ತು ಆವಾಗವಾಗ ಅದನ್ನು ಕಟ್ ಮಾಡಿ ಹಾಕ್ತಾ ಇರ್ತಾರೆ, ಬಟ್ ಆದರೂ ಅದು ಮತ್ತೆ ಬೆಳ್ಕೊಂಡು ಬಂದೇ ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ ಸಮ್ಟೈಮ್ಸ್. ಅದಕ್ಕೆ ಈಗಂತೂ ಕೆಲಸ ಜಾಸ್ತಿ ಇರೋದ್ರಿಂದ ಅದನ್ನು ಅವರು ಏನೂ ಮಾಡೋದಕ್ಕೆ ಹೋಗಿಲ್ಲ, ಹಾಗೆ ಬಿಟ್ಬಿಟ್ಟಿದ್ರು. ಇನ್ನು ಇಲ್ಲೇನು ಮಾಡ್ತಾಯಿದ್ದೀವಿ ಅಂತಂದರೆ ಇವತ್ತು ಕೊಬ್ಬರಿ ಎಲ್ಲ ಸುಲಿಸೋದಿತ್ತು. ಕೊಬ್ಬರಿ ಎಲ್ಲ ಅಟ್ಟದ ಮೇಲೆ ಹಾಕಿದ್ವಲ್ಲ ನಮ್ಮ ಮನೆ ಮೇಲೆ, ಅಲ್ಲಿಂದ ತೊಗೊಂಡು ಬಂದು ಡೈರೆಕ್ಟಾಗಿ ಇಲ್ಲಿಂದನೇ ಕೆಳಗಡೆ ಹಾಕ್ತಾಯಿದ್ದೀವಿ. ಯಾಕಂದರೆ ಕೆಳಗಡೆ ಮೇಲೆ ಎಲ್ಲ ಹತ್ತಿ ಇಳಿದು ಮಾಡಿದ್ರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಟೆರೆಸ್ ಮೇಲೆ ಬಂದು ಇಲ್ಲಿಂದ ಕೆಳಗಡೆಗೆ ಹಾಕ್ತಾಯಿದ್ದೀವಿ ಡೈರೆಕ್ಟಾಗಿ. ಆ್ಯಕ್ಚುಲಿ ಲವನ್ ಅವ್ರು ಒಬ್ಬರೇ ಇದನ್ನೆಲ್ಲ ಎತ್ತು ಕೆಳಗಡೆ ಹಾಕಿದ್ದು. ನಾನು ಸುಮ್ಮನೆ ಹಾಕ್ಕೊಳ್ತಾರೆ ಸುಮ್ಮನೆ ಹಿಡ್ಕೊತಾ ಇದ್ದೀನಿ ಅಷ್ಟೇ. ಅದನ್ನು ಎತ್ತುತ್ತಾನೂ ಇಲ್ಲ, ಕೆಳಗಡೆ ಎಸಿತಾನೂ ಇಲ್ಲ. ನೋಡಿ ನನಗೆ ವಿಡಿಯೋ ನೋಡ್ಬಿಟ್ಟು ಅನ್ನಿಸ್ತು ಸುಮ್ಮನೆ ಹಿಡ್ಕೊಂಡಿದ್ದೀನಿ ಅಷ್ಟೇ, ನಾನೇನು ಮಾಡ್ತಾಯಿಲ್ಲ ಅಂತ. ಸೊ ಹಂಗೆ ಅಂದ್ಕೊಂಡು ತಿರ್ಗಾ ಅಲ್ಲಿಂದ ಕೆಳಗಡೆ ಹೊರಡ್ತಾ ಇದ್ದೀನಿ. ನಾಷ್ಟ ಮಾಡಬೇಕಿತ್ತು, ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೆ. ಇನ್ನು ನಮ್ಮ ಮನೆ ಸುತ್ತಮುತ್ತ ಯಾವ್ಯಾವ ಗಿಡಗಳು ಹಾಕಿದ್ದೀವಿ ಅಂತ ಹೇಳಿ ವ್ಲಾಗ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ನಾನು ಮುಂದಿನ ವ್ಲಾಗ್ಗಳಲ್ಲಿ ಮಾಡಿ ಹಾಕ್ತೀನಿ. ಈ ವಾರ ನನಗೆ ನಿಜವಾಗ್ಲೂ ಟೈಮೇ ಇರಲಿಲ್ಲ, ಅದಕ್ಕೆ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ವೀಳ್ಯದೆಲೆ ಒಂದು ಕಡ್ಡಿ ಬೇರೆ ಮುರಿದೋಯ್ತು ನಡ್ಕೊಂಡು ಹೋಗೋವಾಗ. ಸರಿ ಅಂತ ಹೇಳಿಬಿಟ್ಟು ಕೆಳಗಡೆ ಬಂದು ಅನ್ನನ ಮಾಡಿಟ್ಬಿಟ್ಟೆ. ಅನ್ನ ಮಾಡಿಟ್ರೆ ಇನ್ನು ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ. ಎಳ್ಳಿಕಾಯಿ ಚಿತ್ರಾನ್ನ. ಮನೆ ಮುಂದೆ ಸುಮಾರು ಹಣ್ಣುಗಳು ಬಿಟ್ಟಿತ್ತಲ್ಲ ಎಳ್ಳಿಕಾಯಿ, ತೋರಿಸ್ತೀನಿ ನಿಮಗೆ ಆಮೇಲೆ. ಸಖತ್ ಎಳ್ಳಿಕಾಯಿ ಆಗಿತ್ತು ಈ ಸರ್ತಿ ಮಾತ್ರ ಗಿಡದಲ್ಲಿ. ನಾನು ಫಸ್ಟ್ ಟೈಮ್ ನೋಡಿದ್ದು. ಕಿತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದಿದ್ದೆ ಈಚೆ. ನೋಡಿದ್ರೆ ಲವನ್ ಅವರಿಲ್ಲಿ ಈ ಕರಿಮಣಿ ಕಾಳು ಅಂತ ಹೇಳ್ತಾಯಿದ್ರು ನಮ್ಮತ್ತೆ. ಹಂಗಂದರೆ ಉದ್ದಿನ ಕಾಳು, ದೋಸೆಗೆಲ್ಲ ಹಾಕ್ತೀವಲ್ವ ಆ ಉದ್ದಿನ ಕಾಳಿನ ಗಿಡ ಇದು. ಅದನ್ನು ಒಣಗಿಸ್ಬಿಟ್ಟು ತಂದಿಲ್ಲೆಲ್ಲ ಬಿಸಿಲಿಗೆ ಹಾಕಿದ್ರು. ಇನ್ನೂ ಸ್ವಲ್ಪ ಒಣಗಲಿ, ಬಡಿದ ಮೇಲೆ ಕಾಳು ಬೀಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಒಣಗಿಸ್ತಾ ಇದ್ರು. ನಾನು ಕೇಳ್ಕೊತಾ ಇದ್ದೆ ಇದನ್ನೆಲ್ಲ ಹೇಗೆ ಮಾಡೋದು, ಹೇಗೆ ಮಾಡ್ತೀರಾ ಅಂತೆಲ್ಲ ಕೇಳಿಕೊಂಡು ನೋಡ್ತಾ ಇದ್ದೆ. ಇವತ್ತಂತೂ ಎಲ್ಲರೂ ಬ್ಯುಸಿ ಇದ್ದರು. ಸೊ ನಾನು ಹೇಳಿದ ತಕ್ಷಣ ಯಾರೂ ನನಗೇನು ಹೆಲ್ಪ್ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಟಿಫನ್ ಕರೆಕ್ಟ್ ಟೈಮಿಗೆ ಮಾಡಬೇಕಲ್ವ ಅಂತ ಹೇಳಿ ನಾನೇ ಇಲ್ಲಿ ಕರಿಬೇವು ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ. ಯೂಶ್ವಲಿ ಕರಿಬೇವೆಲ್ಲ ನಾವೇನು ತಂದಿಟ್ಕೊಳ್ಳಲ್ಲ, ಮತ್ತು ಮೊದಲೇ ಸ್ಟಾಕಾಗೂ ಕೂಡ ಏನು ಕಿತ್ತಿಟ್ಕೊಳ್ಳಲ್ಲ. ಮನೆ ಮುಂದೆನೇ ಮರ ಇರುತ್ತಲ್ವ, ಯಾವಾಗ ಬೇಕು ಅವಾಗ ಹೋಗಿ ಕಿತ್ಕೊಂಡ್ಬಿಡ್ಬೋದು. ಇನ್ನು ಮರ ಕೂಡ ತುಂಬ ಟಾಪ್ಗೆ ಹೋಗಿಬಿಟ್ಟಿದೆ. ಒಂದೆರಡು ಕಡ್ಡಿ ಕೆಳಗಡೆ ಇರುತ್ತಲ್ವ ಅದರಲ್ಲಿ ಕಿತ್ಕೊಳ್ತಾ ಇದ್ದೀನಿ ನಾನು. ಬೇಕಂದರೆ ಜವಳಿಲಿ ತೊಗೊಂಡು ಕಿತ್ಕೊಳ್ತೀವಿ, ಜಾಸ್ತಿ ಏನಾದರೂ ಬೇಕಾದರೆ ಮಾತ್ರ. ಇನ್ನು ಅಡುಗೆಗೆಲ್ಲ 2-3 ಕಡ್ಡಿನ ಇಲ್ಲೇ ಕೈಗೆಟುಕೋವಂಥದ್ದು ಕಡ್ಡಿ ತೊಗೊಂಡು ಕಿತ್ಕೊಳ್ತೀವಿ. ಇನ್ನು ಎಳ್ಳಿಕಾಯಿ ಕಿತ್ಕೊಳ್ಳೋಣ ಅಂತ ಹೋದರೆ ತುಂಬ ಇತ್ತು, ಆದರೆ ಹಣ್ಣಾಗಿರೋದು ಯಾವುದು ಕೆಳಗಡೆ ಇರಲಿಲ್ಲ. ನನಗೆ ಥರ ಸುಮಾರು ಹಣ್ಣಾಗೈತೆ. ಕಿತ್ಬೇಕು, ಮಾರಬೇಕು, ಕಿತ್ಬಿಟ್ಟು ಏಕೆ ತೊಗೊಳಲ್ವಾ? 40 ರೂಪಾಯಿ ಕೆಜಿ ಆಂಟಿ ಹೇಳಿದ್ರೆ ಬೆಂಗಳೂರಲ್ಲಿ ಕೊಡಬೇಕು. ಆಂಟಿ 80 ರೂಪಾಯಿ ಕೊಟ್ಟಿದ್ದಾರೆ ಮರದಂತೆ. 80 ರೂಪಾಯಿ ಯಾರೋ ಕೊಡ್ತಾರೆ, 200-300 ಹೇಳ್ತಾರೆ. ಆ ತಣ್ಣಗೆ ಅಂಗಡಿ ಮರ್ಕೊಂಡ್ಬಿಟ್ರೆ ಮಾರ್ಬಿಟ್ರೆ ಎಲ್ಲಿಕಾಯಿ ಅಂತ ದಂಧೆ ಬಾಗ್ಬಿಡ್ತಾರೆ ಅವ್ರು. ಇನ್ನೊಂದು ಬೇಕಾ? ಇನ್ನೊಂದಿಲ್ಲ ಹಣ್ಣಾಗಿತ್ತಲ್ಲ ಇದೆಯಾ ಬೇಕವಾ? ಇದೆಯಾ? ಇನ್ನೊಂದು ಕೊಡು, ಗೊಜ್ಜಿಗೆ ಬೇಕಲ್ಲ. ಹಣ್ಣಾಗೈತೆ ನೋಡು, ಯಾವ್ದಾರು ಇದೇ ಥರ ಸುಮಾರು ಕಲರ್ ಆಯ್ತದೆ. ಇದು ಉದುರೋಯ್ತಿತ್ತು ನಾಳೆ ನಾಡಿದ್ರಲ್ಲಿ. ಕಿತ್ಕೊಳ್ಳಿಲ್ಲ ಅಂದರೆ ಇದೆ ಉದುರೋಗುತ್ತೆ. ಅಲ್ಲಿ ಅಲ್ಲೊಂದೈತೆ ನೋಡಲ್ಲಿ ಒಳಗಡೆ ಅದಂಗೆ ಇಟುಕ್ಸುತ್ತಾ ಇಷ್ಟದೆ. ಅದಕ್ಕೆಲ್ಲ ಒಟ್ಟು ನನ್ನ ಅನ್ನ ಕಳಿಸ್ತೀರ, ನೀನು ಹೋಗಲ್ವಲ್ಲ ಅಕ್ಕ ಹುಷಾರಕ್ಕ. ಅಲ್ಲ ನನಗೆ ಇಟುಕ್ಸುತ್ತಾ ಅದು ತಲೆ ಮೇಲೆ ನೋಡಿ ಹೆಂಗೈತೆ ಧೂಳು. ನನ್ನ ತಲೆ ಮೇಲೆ ಹಸಿ ಇಲ್ಲ. ನಿಜ ನಿಜ ಹುಡುಗ ಜಾಸ್ತಿ ಇದಾಗಲ್ವ. ಅಲ್ಲೊಂದೈತೆ ಹಣ್ಣು ಅಲ್ಲಿ ಇಲ್ಲಿ ಟಾಪು ಎಲ್ಲಿ ಅದೇ ಅಲ್ಲಿ ಇನ್ನೊಂದು ಹಣ್ಣಾಗಿಲ್ಲ ಮತ್ತೆ ಜೊತೆ ಸಾಕು. ಎಷ್ಟು ಕಷ್ಟ ಹಾಕೊಂಡು 3 ಎಳ್ಳಿಕಾಯಿ ಸಿಕ್ಕಿದೆ, ತಗೊಂಡು ಮನೆ ಕಡೆ ಹೊರಡೋಣ.
ನಾನು ಎಳ್ಳಿಕಾಯಿ ಎಲ್ಲ ಈಸ್ಕೊಂಡು ಮನೆಗೆ ಬಂದೆ. ಸುಮಾರು ಎಳ್ಳಿಕಾಯಿ ಬಿಟ್ಟಿತ್ತಲ್ವ ನಮ್ಮ ಮರದಲ್ಲಿ. ಅದರಲ್ಲೂ ಇದು ಒಂದು ಮರ ಅಷ್ಟೇ, ಇನ್ನೂ ಒಂದು ಮರ ಇದೆ, ಅದನ್ನು ನಾನು ನಿಮಗೆ ತೋರಿಸಿಲ್ಲ ಈ ವ್ಲಾಗಲ್ಲಿ. 2 ಮರದಲ್ಲೂ ಇದೇ ಥರ ಜಾಸ್ತಿ ಬಿಟ್ಟಿದೆ. ಬಟ್ ನನಗೆ ಎಳ್ಳಿಕಾಯಿ ಇಷ್ಟ ಆಗುತ್ತೆ. ನಿಂಬೆಹಣ್ಣಿಗಿಂತ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಇದು. ನಿಂಬೆಹಣ್ಣಿನ ಜ್ಯೂಸ್ ಕುಡಿತಾನೆ ಇರ್ತೀವಿ. ಊರಿಗೆ ಹೋದಾಗ ನಾವು ಆಲ್ಮೋಸ್ಟ್ ಎಳ್ಳಿಕಾಯಿ ಜ್ಯೂಸು, ಎಳ್ಳಿಕಾಯಿ ಉಪ್ಪಿನಕಾಯಿ ನೀವು ಬಹುಶಃ ತಿಂದಿರ್ತೀರಾ ಅಂತ ಅಂದ್ಕೊಳ್ತೀನಿ. ಉಪ್ಪಿನಕಾಯಿ ಕೂಡ ಚೆನ್ನಾಗಿರುತ್ತೆ, ಮೊಸರನ್ನದ ಜೊತೆ ಸಾಂಬಾರ್ ಜೊತೆ ಎಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಉಪ್ಪಿನಕಾಯಿ ಕೂಡ ಚೆನ್ನಾಗಿರುತ್ತೆ. ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಈ ಚಿತ್ರಾನ್ನ ಏನಿಲ್ಲ, ತುಂಬ ಸಿಂಪಲ್ಲಾಗಿ ನಾರ್ಮಲಾಗಿ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತೀವಲ್ಲ ಅದೇ ಥರನೇ ಮಾಡಿದ್ದು ಅಷ್ಟೇ. ಇವತ್ತು ಬೇರೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತಲ್ವಾ, ಸೊ ಬೇರೆ ಏನೂ ಮಾಡೋಕ್ಕಾಗಲ್ಲ, ತರಕಾರಿ ಎಲ್ಲ ಹೆಚ್ಕೊಂಡು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬರೀ ಲೆಮನ್ ಜ್ಯೂಸ್ ಬದಲು ಈ ಎಳ್ಳಿಕಾಯಿ ಜ್ಯೂಸನ್ನ ಹಾಕಿ ನಾನು ಚಿತ್ರಾನ್ನ ಮಾಡ್ತಾ ಇರೋದು ಅಷ್ಟೇ. ಲಾಸ್ಟ್ನಲ್ಲಿ ಸ್ವಲ್ಪ ಕಾಯಿ ತುರಿ ಕೂಡ ಉದುರಿಸ್ಕೊಂಡೆ, ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ. ಇನ್ನು ಸ್ವಲ್ಪ ಚಿತ್ರಾನ್ನಕ್ಕೆ ನಾನಿಲ್ಲಿ ಹಪ್ಪಳ ಮಾಡ್ಕೊಳ್ತಾ ಇದ್ದೀನಿ. ನೆಂಚ್ಕೊಳ್ಳೋದಕ್ಕೇನೂ ಇರಲಿಲ್ಲ ಅಂತ ಹೇಳಿಬಿಟ್ಟು. ಇದು ಕೂಡ ಮನೇಲಿ ಮಾಡಿರೋ ಹಪ್ಪಳನೇ. ನಮ್ಮ ಅತ್ತೆ ಬೇಸಿಗೆ ಕಾಲ ಬಂತು ಅಂದರೆ ಈ ಥರ ಹಪ್ಪಳ ಮಾಡಿ ಇಟ್ಕೊಂಡು ಬಿಡ್ತಾರೆ, ವರ್ಷ ಪೂರ್ತಿ ಬರೋ ಥರ. ಈ ವರ್ಷದ್ದು ಹಪ್ಪಳನ ಕರಿತಾ ಇದ್ದೀನಿ. ಎಲ್ಲ ಸ್ವಲ್ಪ ಪೀಸ್ ಆಗ್ತಿದೆ, ಗೊತ್ತಿಲ್ಲ ಯಾಕೆ ಅಂತ ಹೇಳಿ. ಇನ್ನು ನಾಷ್ಟ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಇಲ್ಲಿ ಪಾತ್ರೆ ತೊಳ್ಕೊಳ್ಳೋಣ ಅಂತ ಹೇಳಿ ಬಂದುಬಿಟ್ಟೆ. ಬೆಂಗಳೂರಲ್ಲಂದರೆ ನಾವೆಲ್ಲ ಸಿಂಕಲ್ಲಿ ತೊಳ್ಕೊಳ್ತೀವಿ ನಿಂತ್ಕೊಂಡು, ಬಟ್ ಹಳ್ಳಿ ಕಡೆ ಎಲ್ಲ ಈ ಥರನೇ ಅಲ್ವಾ. ಈಗ ಹಳ್ಳಿ ಕಡೆಯೂ ಸುಮಾರಷ್ಟು ಜನ ಡಿಶ್ ವಾಷರು ಮತ್ತು ಸಿಂಕು ಎಲ್ಲನೂ ಇರುತ್ತೆ ಈಗ ಹಳ್ಳೀಲಿ. ಆದರೆ ಈ ಥರ ಇದ್ರೇ ಒಂದು ಚೆಂದ ಹಳ್ಳೀಲಿ. ಅದೇ ಥರ ಆಗಿಬಿಟ್ರೆ ಅದು ಸಿಟಿನೇ ಆಗಿಬಿಡುತ್ತೆ. ಹಳ್ಳಿಗೂ ಸಿಟಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಹೇಳಿ. ಸೊ ನಾನು ಈ ಥರ ಎಲ್ಲ ಕೆಲಸ ಮುಗಿಸ್ಕೊಂಡೆ. ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ತೋಟದ ಹತ್ರ ಹೋಗಿದ್ದರು. ಅಲ್ಲಿಂದ ಬಂದಮೇಲೆ ನಾವು ಎಲ್ಲ ಟಿಫನ್ ಮುಗಿಸ್ಕೊಂಡ್ವಿ. ಇನ್ನು ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಾಗಿತ್ತು. ನಿಜವಾಗ್ಲೂ ನಿಂಬೆಹಣ್ಣಿನ ಚಿತ್ರಾನ್ನಕ್ಕೂ ಎಳ್ಳಿಕಾಯಿ ಚಿತ್ರಾನ್ನಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಾನು ಸುಮಾರು ಸರಿ ತಿಂದಿದ್ದೀನಲ್ವ, ಅದರಿಂದ ಹೇಳ್ತಾ ಇದ್ದೀನಿ. ಇನ್ನು ಟಿಫನೆಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಒಣಗಾಕಿದ್ರಲ್ಲ ಕಾಳ್ದು, ಅದನ್ನೆಲ್ಲ ಬಡಿಯೋಣ ಅಂತ ಹೇಳಿಬಿಟ್ಟು ತರ್ತಾ ಇದ್ದಾರೆ ಇಲ್ಲಿಗೆ. ಅಂದರೆ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಮಳೆಯಲ್ಲೆಲ್ಲ ನೆಂದರೆ ಕಾಳು ಚೆನ್ನಾಗಾಗಲ್ಲ ನೋಡಿ, ಅದಕ್ಕೋಸ್ಕರ ತಂದು ಮನೆ ಮೇಲೆ ಒಂದು ನಾವು ಶೆಡ್ ಥರ ಹಾಕಿದ್ದೀವಲ್ವ ಶೀಟು, ಅಲ್ಲಿಂದ ಮಳೆ ನೀರೇನು ಬೀಳಲ್ಲ, ಅದಕ್ಕೋಸ್ಕರ ಅದ್ರ ಕೆಳಗಡೆನೆ ತಂದು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಾನು ಅವ್ರ ಕೆಲಸ ಮಾಡ್ಕೊಳ್ತಾ ಇರಲಿ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡಿಟ್ಬಿಡೋಣ ಅಂತ ಬಂದೆ. ಇನ್ನು 2:30 ಮತ್ತು 3 ಗಂಟೆಗೆ ಊಟದ ಟೈಮ್ ಆಗೇ ಬಿಡುತ್ತೆ. ಇನ್ನು ಅಡುಗೆ ತಿಂಡಿದ್ದೆಲ್ಲ ನನ್ನದೇ ಕೆಲಸ ಆಗಿತ್ತು, ಅದಕ್ಕೋಸ್ಕರ ಉಪ್ಸಾರು ಮಾಡ್ತಾಯಿದ್ದೀನಿ ಇಲ್ಲಿ. ನಮ್ಮ ಕಡೆ ಯೂಶ್ವಲಿ ಬೇಗ ಆಗೋ ಸಾಂಬಾರು ಅಂತಂದರೆ ಉಪ್ಸಾರು. ಈ ಕಡೆ ಪಲ್ಯ ಕೋಸು ಹಾಕಿದ್ದೆ, ಕೋಸು ಬೇಳೆ ಹಾಕಿ ಉಪ್ಸಾರು ಮಾಡಿರೋದು. ತುಂಬ ಚೆನ್ನಾಗಾಗಿತ್ತು ಉಪ್ಸಾರು ಕೂಡ. ಮಾಡಿಟ್ಬಿಟ್ಟು ಇನ್ನು ಅವ್ರಿಗೆಲ್ಲ ಮಧ್ಯದಲ್ಲಿ ಒಂದು ರೌಂಡ್ ಜ್ಯೂಸ್ ಕೊಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಆವಕಾಡೋ ಜ್ಯೂಸ್ ಮಾಡಿದೆ, ಅಂದರೆ ಬಟರ್ ಫ್ರೂಟ್ ಜ್ಯೂಸ್ ಮಾಡಿಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ಹಾಗೆ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ, ಬಾದಾಮಿಲಿ. ಇಲ್ಲ ಅಂದರೆ ನಾನೇನು ಮಾಡ್ತಾ ಇರಲಿಲ್ಲ ಇದೆಲ್ಲ. ಸೊ ಈಗ ತೊಗೊಂಡು ಹೋಗಿ ಕೊಡ್ತಾಯಿದ್ದೀನಿ ಎಲ್ರಿಗೂ. ಇನ್ನೊಂದು ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ಆವಕಾಡೋ ಸೀಡ್ ಅಂದರೆ ಬಟರ್ ಫ್ರೂಟ್ ಸೀಡ್ನ ಮೊಳಕೆ ಬರೆಸ್ತಾಯಿದ್ದೀನಿ ಗಿಡ ಹಾಕೋಣ ಅಂತ ಹೇಳಿಬಿಟ್ಟು ಅಂತ. ಇನ್ನೊಂದು ಮೆಥಡಲ್ಲಿ ಅದು ಕೂಡ ಮೊಳಕೆ ಬಂದಿತ್ತು. ನನಗಂತೂ ತುಂಬ ಖುಷಿ ಆಯಿತು ಮೊಳಕೆ ನೋಡಿ. ಆ್ಯಕ್ಚುಲಿ ಒಂದು 3 ವೀಕ್ಸಿಂದ ಇಟ್ಟಿದೆ, 3 ವೀಕ್ಸಲ್ಲಿ ಈ ಥರ ಮೊಳಕೆ ಬಂದಿದೆ. ಈಗ ಇದನ್ನು ಯಾವ ಥರ ಮಾಡಬೇಕು, ನೆಕ್ಸ್ಟ್ ಪ್ರೊಸೀಜರ್ ಏನು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬಾಟಲ್ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ದು, ಅದರಲ್ಲಿ ಮೇಲ್ಗಡೆ ಕ್ಯಾಪ್ ಇರುತ್ತೆ ನೋಡಿ, ಅದನ್ನು ಈ ಥರ ಕಟ್ ಮಾಡಿಕೊಂಡು ಕೆಳಗಡೆ ಬಾಟಲ್ನ ಒಂದು ಅರ್ಧ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಈಗ ಈ ಮೊಳಕೆ ಬಂದಿರೋಂತಹ ಸೀಡ್ ಏನಿದೆ ಅದ್ರ ಕೆಳಗಡೆ ಭಾಗನ ನೀರಿಗೆ ಟಚ್ ಆಗೋ ಥರ ಇಡಬೇಕು. ಅದಕ್ಕೋಸ್ಕರನೇ ನಾನು ಬಾಟ್ಲನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮೇಲ್ಗಡೆ ಭಾಗ ಏನಿದೆ ನೋಡಿ, ಗಿಡ ಬರುತ್ತಲ್ಲ ಆ ಒಂದು ಜಾಗ ನೀರು ತಾಗಬಾರ್ದು, ಅದಕ್ಕೆ ಕೆಳಗಡೆ ಭಾಗ ಮಾತ್ರನೇ ತಾಗಿರಬೇಕು. ಸೊ ಈ ಥರ ನಾವು ಇಂಡೈರೆಕ್ಟ್ ಸನ್ಲೈಟಲ್ಲಿ ಇಡಬೇಕು. ಇಂಡೈರೆಕ್ಟ್ ಸನ್ಲೈಟ್ ಅಂದರೆ ಕಿಟಕಿ ಒಳಗೆ ಮುಖಾಂತರ ಬರುತ್ತಲ್ಲ ಬೆಳಕು, ಆ ಬೆಳಕಲ್ಲಿ ಇಡಬೇಕು. ಡೈರೆಕ್ಟ್ ಸೂರ್ಯನ ಕಿರಣಗಳಿಗೆ ಇದನ್ನು ಇಡಬಾರ್ದು. ಸೊ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಹೋಗ್ತೀನಲ್ಲ ಊರಿಗೆ, ಆಗ ಅದು ಯಾವ ಥರ ಬಂದಿರುತ್ತೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಕೊಡ್ತೀನಿ. ಈಗ ಸದ್ಯಕ್ಕೆ ನನ್ನ ಮತ್ತೆಗೆ ಹೇಳಿ ಬಂದಿದ್ದೀನಿ, ಸ್ವಲ್ಪ ಟೇಕ್ ಕೇರ್ ಮಾಡಿ ಅದನ್ನು ಅಂತ. ನೋಡಬೇಕು ಅವ್ರ ಕೆಲಸದ ಮಧ್ಯೆ ಅದನ್ನು ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನೋಡೋಣ, ಹೇಳಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೊಳ್ತೀನಿ.
ಬೆಳಗ್ಗೆ ನಾಷ್ಟ ಮಾಡಿದ ತಕ್ಷಣ ಶುರು ಮಾಡಿದವರು ಮಧ್ಯಾಹ್ನ 3 ಗಂಟೆ 4 ಗಂಟೆ ಆದರೂ ಕೂಡ ಇನ್ನೂ ಕಾಳು ಬಡಿತಾನೆ ಇದ್ರು, ಮುಗ್ದೇ ಇರಲಿಲ್ಲ. ನಾನು ಅಲ್ಲಾಡ್ಸಿದ್ರೆ ಇಷ್ಟೊತ್ತು ಹಾಗೆ ಹೋಗಿರೋದು. ನೋಡೋದಕ್ಕೆ ಹೇಗನ್ಸುತ್ತೋ ಗೊತ್ತಿಲ್ಲ, ಆದರೆ ಮಾಡಿದವ್ರಿಗೆ ಗೊತ್ತು ಅದು ಕಷ್ಟ ಏನು ಅಂತ. ಅಷ್ಟೆಲ್ಲ ಶ್ರಮ ಹಾಕಿ ಅದನ್ನು ಬಡಿದು ಫುಲ್ಲು ಕೈಯೆಲ್ಲ ನೋವು ಬಂದಿರುತ್ತೆ. ಅದಕ್ಕೆ ಅವರು ರೇಗಿಸ್ತಾ ಇದ್ರು, ನಿಮಗೆ ಮಾಡೋದಕ್ಕಾಗಲ್ಲ ಇಷ್ಟು ಕೆಲಸ ಅಂತ ಹೇಳಿಬಿಟ್ಟು. ಖಂಡಿತ ಹೌದು, ನಾನು ಇದನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಥರ ಎಲ್ಲ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಇದೆಲ್ಲ ಮಾಡಬೇಕು ಅಂತಂದರೆ ನಮಗೂ ಕೂಡ ಟ್ರೈನಿಂಗ್ ಆಗಬೇಕು. ಸುಮ್ಮನೆ ಮಾಡೋದಕ್ಕೆ ಹೋದರೆ ಅದು ಆಗಲ್ಲ. ಏಕೆಂದರೆ ಇಷ್ಟು ಎಕ್ಸ್ಪೀರಿಯೆನ್ಸ್ ಇರೋರೇ ಮಾಡಿ ಬೆಳಿಗ್ಗೆಯಿಂದ ಸಂಜೆ ಆದರೂ ಈ ಕೆಲಸ ಮುಗಿಲಿಲ್ಲ. ಇನ್ನು ನಂತರ ಒಬ್ಬರು ಹೋಗ್ಬಿಟ್ರೆ ಸಾಕು, ಇವತ್ತಲ್ಲ ಒಂದು ವಾರ ಆದರೂ ಇದನ್ನೇ ಮಾಡಿಕೊಂಡು ಕೂತ್ಕೊಂಡ್ಬಿಡ್ತೀವಿ. ಯಾಕಂದರೆ ಬೇಗ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಸೊ ನನಗೂ ಅಷ್ಟೊಂದೆಲ್ಲ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅಲ್ವಾ. ಸೊ ನೋಡ್ಕೊಳ್ತಾ ಇದ್ದೆ. ನೋಡಿ, ಈ ಥರ ಈ ಸಪ್ರೇಟ್ ಮಾಡ್ಕೋಬೇಕು. ಈ ಮೇಲ್ಗಡೆ ಇರೋ ಒಟ್ಟು ಏನಿದೆ ಅಂದರೆ ಅದು ಸಿಪ್ಪೆಗಳೆಲ್ಲ ಏನಿದೆ ಅದನ್ನೆಲ್ಲ ಸಪ್ರೇಟ್ ತಕ್ಕೊಂಡು ಕಾಳೆಲ್ಲ ಅಡಿಲಿರೋದೆಲ್ಲ ಕಾಳು ಅದನ್ನೆಲ್ಲ ಒಂದು ಕಡೆ ಗುಡ್ಡೆ ಮಾಡ್ಕೋಬೇಕು. ಮಾಡಿಕೊಂಡು ಮತ್ತೆ ಅದರಲ್ಲೂ ಒಟ್ಟಿರುತ್ತೆ, ಅದನ್ನು ಗಾಳಿಗೆ ತೂರಬೇಕು. ಈ ರಾಗಿ ಎಲ್ಲ ತೂರ್ತಾರೆ ನೋಡಿ, ಆ ಥರ ಇದನ್ನು ತೂರಬೇಕು. ತೂರಿದಾಗ ಕಾಳು ಸಪ್ರೇಟ್ ಬರುತ್ತೆ, ಈ ಹೊಟ್ಟೆಲ್ಲ ಏನಿದೆ ಧೂಳೇನಿದೆ ಸಪ್ರೇಟಾಗಿ ಹೋಗಿಬಿಡುತ್ತೆ. ಸೊ ಇಷ್ಟು ಪ್ರೋಸೆಸ್ಸು. ಅದಾದಮೇಲೂ ಕೂಡ ಮತ್ತೆ ಅದನ್ನು ಫಿಲ್ಟರ್ ಮಾಡಬೇಕು. ಅದನ್ನು ಯಾವ ಥರ ಫಿಲ್ಟರ್ ಮಾಡ್ತಾರೆ, ಕಡ್ಡಿ ಕಸ ಏನಾದರೂ ಇದ್ದರೆ ಅದನ್ನೆಲ್ಲ ಆಯ್ದಾಕಬೇಕು. ನೋಡಿ, ಈ ಥರ ಒಂದು ಸ್ವಲ್ಪ ಕಾಳು ಬೆಳೆದ್ರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅದನ್ನು ಮಾಡೋಕ್ಕೆ. ಆದರೆ ಇದಕ್ಕೇನು ಅಷ್ಟೊಂದು ಲಾಭ ಸಿಗಲ್ಲ. ಅಂದರೆ ನಾವು ಹಾಕೋ ಶ್ರಮಕ್ಕೆ ತಕ್ಕಷ್ಟು ಲಾಭ ಇದರಲ್ಲಿ ಸಿಗಲ್ಲ. ಆದರೂ ಕೂಡ ಇದನ್ನೆಲ್ಲ ಹಳ್ಳಿಲಿ ಮಾಡ್ತಾರೆ. ಇದನ್ನು ಮಾಡೋದ್ರಿಂದ ಇನ್ನೊಂದು ಏನು ಅಂತಂದರೆ, ಈಗ ಇದನ್ನೆಲ್ಲ ಏನು ಹೊಟ್ಟೆಲ್ಲ ತೆಗಿತಾ ಇದ್ದಾರೆ ಸಪ್ರೇಟಾಗಿ ಫಿಲ್ಟರ್ ಮಾಡಿ, ಈ ಹೊಟ್ಟೆಲ್ಲ ಬಂದು ಹಸುಗಳಿಗೆ, ದನಗಳಿಗೆ ಮತ್ತು ಆಡು ಮೇಕೆಗಳಿಗೆಲ್ಲ ತಿನ್ನೋದಕ್ಕೆ ಮೇವಾಗುತ್ತೆ. ಸೊ ಇದೆಲ್ಲ ಏನೂ ವ್ಯರ್ಥ ಆಗಲ್ಲ. ಸೊ ಅದರಿಂದ ಇದನ್ನು ಮಾಡೋದ್ರಿಂದ ಏನು ವೇಸ್ಟ್ ಅಂತ ಅನಿಸಲ್ಲ. ಇನ್ನು ಕಾಳುಗಳೆಲ್ಲ ಏನಿರುತ್ತೆ ನೋಡಿ, ನಮ್ಗೆ ಬೇಕಾದಷ್ಟು ಮನೆಗೂ ಬಳಸ್ಕೊಬೋದು, ನಾವು ದುಡ್ಡು ಕೊಟ್ಟು ತರೋ ಹಾಗಿರೋದಿಲ್ಲ ಅನ್ನೋದೊಂದು. ಮತ್ತು ಇನ್ನೊಂದು, ಇದನ್ನು ಉಳಿದಿರೋದನ್ನು ನಾವು ಮಾರಿಬಿಡ್ಬೋದು ಅಂಗಡಿಗಳಿಗೆ. ಅದರಿಂದ ಎಷ್ಟು ಬರುತ್ತೋ ಅಷ್ಟೇ ನಮ್ಗೆ ಆದಾಯ. ಅದನ್ನು ಬಿಟ್ಟರೆ ಇದರಲ್ಲಿ ಇನ್ನೇನೂ ಇಲ್ಲ. ನಾವು ಈ ಕಾಳು ಮತ್ತು ತೊಗರಿ ಕಾಳು ಇನ್ನೂ ಒಂದು 2-3 ಥರ ಕಾಳನ್ನ ಹಾಕಿದ್ದಾರೆ ನಮ್ಮ ಅತ್ತೆ. ಅದೇನು ಅಂತ ನೆಕ್ಸ್ಟು ವ್ಲಾಗಲ್ಲಿ ನಂಗೆ ಗೊತ್ತಾದರೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಈ ಸತಿ ಈ ಕಾಳನ್ನ ಎಲ್ಲ ಸರಿ ಮಾಡೋದೇ ಆಯಿತು ನಮಗೆ. ತೋಟಕ್ಕೆ ಹೋಗಿ ಸ್ವಲ್ಪ ಎಳ್ನೀರು ಕುಡ್ಕೊಂಡು, ಹಾಗೆ ತೋಟದಲ್ಲಿ ಕಾಯಿಗಳೆಲ್ಲ ಬಿದ್ದಿರುತ್ತಲ್ವ ಗಾಳಿಗೆ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಬರೋಣ ಅಂತ ಹೇಳಿ ತೋಟದ ಕಡೆ ಹೊರಟ್ವಿ. ನೋಡಿದ್ರೆ ಮಳೆ ಬಂದುಬಿಡ್ತು. ಅದರಲ್ಲೂ ವಿಕಾಸನ ಬೇರೆ ಕರ್ಕೊಂಡು ಹೋಗಿದ್ವಿ. ಅದಕ್ಕೂ ಇನ್ನೂ ಬೇಜಾರಾಗೋಯಿತು. ಯಾಕಂದರೆ ಮಳೇಲಿ ವಿಕಾಸನ ಎತ್ಕೊಂಡು ಹೋಗೋದು ಅಷ್ಟು ಸರಿ ಅನ್ನಿಸ್ಲಿಲ್ಲ ನನಗೆ. ಅಕಸ್ಮಾತ್ ಏನಾದರೂ ಶೀತ ಕೆಮ್ಮು ಈ ಥರ ಎಲ್ಲ ಆದರೆ ನಮಗೆ ಬೇಜಾರಾಗುತ್ತೆ. ಇದರಿಂದ ಆಯಿತು ಅಂತ ಹೇಳಿಬಿಟ್ಟು, ನೋಡೋಣ ಮಳೆ ನಿಂತರೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಛತ್ರಿನೂ ತಂದಿದ್ವಿ. ಆದರೆ ಆ ಮಳೆ ಜಿಡಿ ಥರ ಬರ್ತಾಯಿತ್ತು, ಜೋರಾಗೂ ಬರ್ತಾಯಿಲ್ಲ, ಈ ಕಡೆ ಕಂಪ್ಲೀಟಾಗಿ ನಿಲ್ತಾನೂ ಇಲ್ಲ, ಜಿಡಿ ಥರ ಬರ್ತಿತ್ತು. ಏನೇ ಆದರೂ ಛತ್ರಿ ಹಿಡ್ಕೊಂಡು ವಿಕಾಸನ ಹಿಡ್ಕೊಂಡು ತೋಟದಲ್ಲೆಲ್ಲ ಓಡಾಡೋದಕ್ಕೂ ಆಗಲ್ಲ. ಪ್ಲಸ್ ಶೀತದ ವಾತಾವರಣದಲ್ಲಿ ಜಿಡಿ ಮಳೆಯಲ್ಲೂ ಕೂಡ ಅವನ್ನ ನೆನೆಸೋದು ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಟ್ರಯಲ್ ನೋಡ್ತಾ ಇದ್ದೆ, ಅವ್ನ ಎತ್ಕೊಂಡು ಛತ್ರಿ ಹಿಡ್ಕೊಂಡು ಓಡಾಡ್ಬೋದಾ ಅಂತ. ಇನ್ನು ನಾವೆರಡೂ ಹಿಡ್ಕೊಂಡು ಓಡಾಡಿಬಿಟ್ರೆ ನನಗೆ ಏನು ಮಾಡೋಕ್ಕೋಲಿರಲ್ಲ ತೋಟದಲ್ಲಿ. ಅದಕ್ಕೋಸ್ಕರ ಲವನವ್ರು ಹೇಳ್ತಾಯಿದ್ರು, ಹೋಗಿ ಬಿಟ್ಬಿಟ್ಟು ಬಂದ್ಬಿಡು ಮನೆಗೆ ಅವನ್ನ, ಆಮೇಲೆ ನಾವಿಬ್ಬರು ಕಾಯಿ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ. ಅದಕ್ಕೆ ಅವನನ್ನ ನನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ. ಇನ್ನು ನಾನು ಲವನವರಿಬ್ಬರು ಕೂಡ ಈಗ ತೋಟದೊಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಇನ್ನೊಂದೇನೆಂದರೆ ಗಾಯ್ಸ್, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು. ನಮ್ಮೂರಲ್ಲಿ ಮಳೆ ಬಂದು ನಿಂತಿತ್ತಲ್ವ, ವಿಕಾಸನ ಬಿಟ್ಟು ಬರೋವಾಗ ನನಗಂತೂ ನೇಚರು ಎಷ್ಟಿಷ್ಟ ಆಗುತ್ತೆ ಅಂದರೆ, ಬೆಂಗಳೂರಲ್ಲಿ ಈ ಥರ ಎಲ್ಲ ನೇಚರ್ನ ನೋಡೋಕ್ಕಾಗಲ್ವಲ್ಲ. ನಾನಂತೂ ಊರಿಗೆ ಬಂದಾಗ ಈ ಥರ ನೇಚರ್ನ ತುಂಬಾ ಎಂಜಾಯ್ ಮಾಡ್ತೀನಿ.
ನನಗಂತೂ ತುಂಬ ಇಷ್ಟ. ಅದಕ್ಕೋಸ್ಕರ ಒಂದಷ್ಟು ಮಳೆ ಬಂದು ನಿಂತಿತ್ತಲ್ವ, ವಾತಾವರಣ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. 2-3 ವಿಡಿಯೋ ಶೂಟ್ ಥರ ನಾನೇ ಕ್ಲಿಪ್ಪಿಂಗ್ ಮಾಡಿದ್ದೀನಿ. ಲಾಸ್ಟಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಅನಿಸುತ್ತೆ ನಿಮಗೆ. ಇನ್ನು ಈ ವಿಡಿಯೋ ಇಷ್ಟೇ. ತೋಟಕ್ಕೆ ಹೋಗಿ ನಾವು ಎಳ್ನೀರೆಲ್ಲ ಕಿತ್ಕೊಂಡು ಮನೆ ಕಡೆ ಹೊರಟುಬಿಟ್ವಿ. ಅದೆಲ್ಲ ನಾನು ಅಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕೆಲಸ ಜಾಸ್ತಿ ಇದ್ದಿದ್ದರಿಂದ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಾನು ಮಾಡಿರೋ ವಿಡಿಯೋ ಶೂಟ್ ಆ್ಯಡ್ ಮಾಡ್ತಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.